ನಿಮಗೆ ಏನು ಗೊತ್ತುಂಟಾ ಗೈಸ್? ಜಾನ್ 3ನೇ ತಾರೀಕು ದಿನಿ ಬರ್ತ್‌ಡೇ ಇತ್ತು. ಅದಕ್ಕೆ ನಾವೆಲ್ಲ ಊರಲ್ಲಿ ಸೇರಿದ್ವಿ. ಅವನು ದೀಪ ಬೆಳಗುವ ಮೂಲಕ ಬರ್ತ್‌ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. ಸ್ಪಾರ್ಕಲ್ಸ್ ಎಲ್ಲ ಕ್ಯಾಂಡಲ್ ಹಚ್ದ. ನಾವು ಅವನಿಗೆ ಎಲ್ಲಾರು ಸೇರ್ಕೊಂಡು ವಿಶ್ ಮಾಡಿದ್ವಿ. ವಿಶ್ ಯು ಹ್ಯಾಪಿ ಬರ್ತ್‌ಡೇ ಟು ಯು, ಹ್ಯಾಪಿ ಬರ್ತ್‌ಡೇ ಟು ದಿನಿ ಅಂತ. ಆಮೇಲೆ ಅವನು ಕೇಕ್ ಕಟಿಂಗ್ ಮಾಡಿ ಎಲ್ಲಾರ್ಗೂ ಅವನು ತಿನ್ನಿಸ್ದ. ನಾವು ಅವನಿಗೆ ತಿನ್ಸಿದ್ವಿ. ಇದು ನಾನು. ಅವನಿಗೆ ಸೋನ್ ಪಾಪಡಿ ಇಷ್ಟ ಅಂತ ಗಿಫ್ಟ್ ಕೊಟ್ಟೆ. ಇವಳು ಅಪರ್ಣ, ಸಂತು, ಭರತ್, ರಾಜು, ಸಾದಿಕ್, ಅವನ್ ಫ್ರೆಂಡ್ ಇನ್ನೊಬ್ರು ಕೇಕ್ ತಂದಿದ್ರು ಅಂತ ಅದನ್ನು ಕ್ಯಾಂಡಲ್ ಹಚ್ಚಿ ಕೇಕ್ ಕಟ್ ಮಾಡ್ಸಿದ್ವಿ. ಕೇಕ್ ಕಟ್ ಆದ್ಮೇಲೆ ಅದನ್ನು ತಿನ್ನಿಸ್ದ. ಸಾಗರ್, ಅವಿನ್, ಶಂಕರ್, ಅಶ್ವಥ್, ಸಂಜು, ಸಮ್ಮು, ಮುನಿ, ಗಿರಿ, ಕಿರಣ್, ರಾಜು, ಮಾರೇಗೌಡಣ್ಣ, ಗಜ, ರಂಜು, ಗ್ರೂಪ್ ಫೋಟೋ ಸೆಷನ್ ಆಯ್ತು. ಇದು ಅವ್ನ್ ಬರ್ತ್‌ಡೇಗ್ ಬಂದ ಗಿಫ್ಟ್ಸ್. ಅವತ್ತಿನ ದಿನ ರಾತ್ರಿ ವೆಜ್ ಅಡ್ಗೆ ಮಾಡಿದ್ವಿ. ಯಾಕೆ ಅಂದ್ರೆ ಅವ್ರ ಮನೇಲಿ ಸಿದ್ದಪ್ಪಾಜಿ ಪೂಜೆ ಆಗಿರೋದ್ರಿಂದ ನಾನ್ ವೆಜ್ ಮಾಡೋ ಹಾಗಿರ್ಲಿಲ್ಲ. ಆಲ್ರೆಡಿ ಎಲ್ಲ ಅಡ್ಗೆ ಮೊದ್ಲೇ ರೆಡಿ ಇತ್ತು. ಏನೇನ್ ಮಾಡಿದ್ದು ಅಂದ್ರೆ ಕಾಯಿ ಒಬ್ಬಟ್ಟು, ಪಲಾವು, ಹಪ್ಳ, ಶಾವ್ಗೆ ಪಾಯ್ಸ, ಕೋಸಂಬ್ರಿ, ಬೀನ್ಸ್ ಪಲ್ಯ, ಬೇಳೆ ಸಾರು, ಅನ್ನ. ಎಲ್ಲರೂ ಸೇರಿ ಮಾತಾಡ್ಕೊಂಡು ಖುಷಿಯಾಗಿ ತಮಾಷೆ ಮಾಡ್ಕೊಂಡು ಊಟ ಮಾಡಿ ಅವತ್ತಿನ ದಿನ ಮುಗಿಸಿ ಮಲ್ಕೊಂಡ್ವಿ. ಬರ್ತಡೇ ನೆಕ್ಸ್ಟ್ ದಿನ ಎಲ್ಲ ಬೆಳಗ್ಗೆ ಎದ್ದು ರಾತ್ರಿ ಇದ್ದಿದ್ದ ವೆಜ್ ಊಟ ತಂಗ್ಳನ್ನ ಬಿಸಿ ಮಾಡ್ಕೊಂಡು ತಿಂದು ಹಾಗೆ ತೊರೆಮಲಪ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಹೋಗೋ ದಾರಿಲಿ ಕುರಿ ಸಿಕ್ತು, ಹಿಡ್ಕೊಳಕ್ ಹೋದೆ, ಎಗರ್ ಬಿಡ್ತು. ಹಾಗೆ ಮುಂದಕ್ಕೆ ಒಬ್ರು ಹಬ್ಬದ್ಮೇಲೆ ಒಬ್ರು ಮಾತಾಡ್ಕೊಂಡು ದಾರಿಲಿ ಹೋಗ್ತಾ ಇದ್ವಿ. ಎಳ್ನೀರ್ ಸಿಕ್ತು, ಎಳ್ನೀರ್ ಕುಡಿದ್ವಿ. ಎಳ್ನೀರ್ ಕುಡ್ದಾದ್ಮೇಲೆ ಅಲ್ಲೇ ಹಸುಗಳಿತ್ತು, ಹಸುಗೆ ಮೇವ್ ಹಾಕಿ ಹಾಗೆ ನಡ್ಕೊಂತ ಸ್ವಲ್ಪ ಜನ ಮುಂದೆ ಹೋದ್ರು, ಸ್ವಲ್ಪ ಜನ ಹಿಂದೆ ಹೋದ್ರು. ನಾವು ಹಾಗೆ ಯಾಕೆ ತೋಟದ ದಾರಿಲಿ ಹೋದ್ವಿ ಅಂದ್ರೆ ತೊರೆಮಲ್ಲಪ್ಪನ ದೇವಸ್ಥಾನಕ್ಕೆ ರೋಡ್ ಕಡೆಯಿಂದ ಹೋದ್ರೆ ತುಂಬಾ ದೂರ ಆಗುತ್ತೆ. ಅದಕ್ಕೆ ತೋಟದ ದಾರಿಲೇ ಹೋಗೋಣ ಅಂತ ಎಲ್ಲಾರು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ತರ್ಲೆ ಮಾಡ್ಕೊಂಡು ಒಂದಷ್ಟು ರೀಲ್ಸ್ಗಳು ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಫೋಟೋಗಳಿಗೆ ಪೋಸ್ ಕೊಡ್ಕೊಂಡು ಫೋಟೋ ಹೊಡ್ಕೊಂಡು ಹೋದ್ವಿ. ಹೋಗ್ತಾ ಸಂತು ಮನೆಗೆ ಹೋದ್ವಿ. ಆಂಟಿ ಟೀ ಮಾಡ್ಕೊಟ್ರು, ಕುಡಿದ್ವಿ. ಕುಡಿದ್ಬಿಟ್ಟು ತಿರ್ಗಾ ಆ ಕಡೆ ರೋಡಿಂದ ನಡ್ಕೊಂಡು ಹೋದ್ವಿ. ನಮ್ಮೂರಲ್ಲಿ ತೊರೆಮಲ್ಲಪ್ಪ ಅಂತ ಒಂದು ದೇವಸ್ಥಾನ ಇದೆ. ಅದ್ರ ಕೆಳಗಡೆ ತೊರೆ ಇದೆ. ಅದು ಹರಿಯೋ ನೀರಾಗಿರೋದ್ರಿಂದ ಯಾವತ್ತೂ ಗಲೀಜಾಗಿರಲ್ಲ, ಹರಿತಾನೆ ಇರುತ್ತೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ಒನ್ ಡೇ ಟ್ರಿಪ್ ಎಲ್ಲಾರು ಪ್ಲಾನ್ ಮಾಡ್ಬೋದು. ಆಮೇಲೆ ನಮ್ ಶಂಕರ ಬಂದ. ಯಾಕೋ ಚಪ್ಪಲಿ ಹಾಕೋ ಬರ್ಬಾರ್ದು ಅಂತ ಕನ್ಫ್ಯೂಸ್ ಆಯ್ತು. ವಾಪಸ್ ಹೋಗಿ ತಿರ್ಗಾ ಬಂದ. ಹಾಗೆ ಎಲ್ಲಾರುನು ಆ ದಾರಿಯಿಂದ ಯಾವಾಗ್ಲೂ ಬಂದ್ರೆ ಇಲ್ಲೇ ಆಡೋದು, ಇನ್ನ ಮುಂದಕ್ಕೆ ಹೋದ್ರೆ ಇನ್ನ ಚೆನ್ನಾಗಿದೆ ಪ್ಲೇಸು ಅಂತ ಗೊತ್ತಾಯ್ತು. ಹಾಗೆ ಎಲ್ಲಾರು ನಡ್ಕೊಂಡು ಆ ಜಾಗಕ್ಕೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ತೊರೆಮಲಪ್ಪನ್ ಜಾಗದಲ್ಲಿ ತೊರೆಯಲ್ಲಿ ತುಂಬಾ ನೇಚರ್ ಪ್ಲೇಸು ಚೆನ್ನಾಗಿದೆ. ಯಾರಾದ್ರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಮಾಡ್ಬೋದು. ನಿಮ್ಗೇನಾದ್ರೂ ಆ ಜಾಗದ ಬಗ್ಗೆ ಮಾಹಿತಿ ಬೇಕಂದ್ರೆ ನನಗೆ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡಿ. ನಾನು ಆ ಪ್ಲೇಸ್ ಬಗ್ಗೆ ನಿಮ್ಗೆ ಅಡ್ರೆಸ್ ಮೆನ್ಷನ್ ಮಾಡ್ತೀನಿ. ಒನ್ ಡೇ ಟ್ರಿಪ್ ತರ ಹೋಗಿ ಅಲ್ಲೇ ಅಡ್ಗೆ ಮಾಡ್ಕೊಂಡು ತಿನ್ಕೊಂಡು ನೀರಲ್ಲಿ ಆಡ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸು. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನೇನ್ ಮಾಡಿದ್ವಿ ಅಂತ ಹೇಳ್ತೀನಿ. ಇಲ್ಲಿಂದ ನಮ್ಮ ಪಯಣ ತಿರ್ಗಾ ಸ್ಟಾರ್ಟ್ ಆಯ್ತು. ನೀರಲ್ಲಿ ಆಡಲ್ಲ ಅನ್ನೋರು ಬಂಡೆ ಮೇಲೆ ಕೂತಿದ್ರು. ಸಂತು ಯಾಕೋ ದಾಟಕ್ ಹೋಗಿ ಜಾರ್ ಬಿದ್ದ. ಕಿರಣ ನೀರಲ್ಲೇ ಡ್ಯಾನ್ಸ್ ಆಡ್ತಾ ಇದ್ದ. ಆಮೇಲೆ ನೀರಲ್ಲಿ ಇಳಿತೀವಿ ಅನ್ನೋರೆಲ್ಲ ನೀರಲ್ಲಿ ಇಳಿದು ವಿಡಿಯೋಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಒಂಚೂರು ಫೋಟೋ ಸೆಷನ್ನು ವಿಡಿಯೋ ಸೆಷನ್ನು ಎಲ್ಲ ಮಾಡ್ಕೊಂಡು ನೀರಲ್ಲಿ ಎಲ್ಲ ಆಟಗಳಾಡ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಹಾಡು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಸಂತುಗೆ ವಿಡಿಯೋ ಮಾಡು ಅಂದ್ರೆ ಅವನ್ ಪೋಸ್ಗಳೇ ತುಂಬಾ ಚೆನ್ನಾಗಿ ಕೊಡ್ಕೊಂಡಿದ್ದಾನೆ. ಅದಾದ್ಮೇಲೆ ಹಾಡಿನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ದಿನಿ ನಾನು ಫಸ್ಟ್ ಹಾಡು ಹೇಳ್ತೀನಿ ಅಂತ ಹೇಳ್ದ. ಅವ್ನು ಯಾವ ಹಾಡು ಹೇಳಿರ್ಬೋದು ನೋಡೋಣ, ಹೇಳಿ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಓಹೋ ಗುಡಿಸಲಿಗೆ ಬಂದೆ ಮಾತನಾಡಲು. ಕೇಳಕ್ಕಾಗ್ದೆ ಉಗಿದ್ಬಿಟ್ವಿ. ಅದೇ ಹಾಡನ್ನ ಕಿರಣ ಕಂಟಿನ್ಯೂ ಮಾಡ್ದ. ಅದು ಕೇಳಕ್ಕಾಗ್ದೆ ಉಗಿದ್ಬಿಟ್ವಿ. ನೆಕ್ಸ್ಟ್ ಗಿರಿ ಹಾಡು ಹೇಳ್ತೀನಿ ಅಂದ. ಅವ್ನು ಹಾಡು ಹೇಳಿದಕ್ಕೆ ನನಗೆ ಯಾಕೋ ನೀರು ಉಗಿಬೇಕು ಅನ್ಸ್ಲಿಲ್ಲ. ಇಲ್ಲ ಉಗಿಲೇಬೇಕಕ್ಕ ಅಂತ ವಾದ ಮಾಡ್ದ. ಆಮೇಲೆ ನೀರು ಉಗಿದೆ. ಅದಾದ್ಮೇಲೆ ನಾವು ಹೋಗೋ ಅಷ್ಟರಲ್ಲಿ ಸಂತು ಅವರಮ್ಮ ನಮಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಕೋಳಿ ಸಾರು ಮಾಡಿಟ್ಟಿದ್ರು. ನೀರಲ್ಲಿ ಆಡಿರೋದಕ್ಕೂ ತುಂಬಾ ಸುಸ್ತಾಗಿತ್ತು. ಹೋಗಿ ಮುದ್ದೆ ಸಾರು ಅನ್ನ ತಿಂದು ಇನ್ನೇನ್ ಈವ್ನಿಂಗ್ ಆಗಿತ್ತು ಅಂತ ಬೆಂಗಳೂರು ಕಡೆ ಪಯಣ ಹೊಟ್ವಿ. ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಹಾಗೆ ಮಂಚನಮಲೆ ಡ್ಯಾಮ್ ಕಡೆಯಿಂದ ಹೋಗೋಣ ಅಂತ ನಾನು ಗಿರಿ ಎಲ್ಲ ಡಿಸೈಡ್ ಮಾಡಿ, ನಾನು ಗಿರಿ, ಶಂಕರ, ದೀಪು ಅಕ್ಕ ಎಲ್ಲಾರು ಮಂಚನಮಲೆ ಡ್ಯಾಮ್ ಕಡೆ ಹೋದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ಫಿಶ್ ಅಂಗಡಿಗಳು ತುಂಬಾ ಇದೆ. ಅಲ್ಲಿ ನಾವು ಒಂದು ಓಪನ್ ಪ್ಲೇಸು ಫಿಶ್ ಅಂಗಡಿ ಹತ್ರ ಕೂತ್ಕೊಂಡ್ವಿ. ನೀವು ಹೋಗ್ಬೋದು, ಬ್ಯಾಂಗ್ಳೂರ್ಗೆ ನಿಯರೇ ಇದೆ. ತುಂಬಾ ಟೇಸ್ಟಿ ಆಗಿರುತ್ತೆ ಫಿಶು. ನಾನ್ ಫಿಶ್ ತಿನ್ನಲ್ಲ, ಅದರಿಂದ ಅವರೆಲ್ಲ ಫಿಶ್ ತಿಂತಾರೆ.
ಅವರೆಲ್ಲ ಫಿಶ್ ಫ್ರೈ ತಗೊಂಡು ತಿಂದ್ರು. ನಾನು ಫಿಶ್ ತಿನ್ನಲ್ಲ ಅದ್ರಿಂದ ನಾನು ಆಮ್ಲೆಟ್ ತಗೊಂಡು ತಿಂದೆ. ಆಮ್ಲೆಟು ಸೂಪರ್ ಆಗಿತ್ತು. ಅಲ್ಲಿಂದ ಹಾಗೆ ಎಲ್ಲ ತಿನ್ಕೊಂಡು ಹುಣ್ಣಿಮೆ ಇತ್ತು. ಹಾಗೆ ಚಂದ್ರನ್ ನೋಡ್ಕೊಂಡು ಅದೇ ದಾರಿಲಿ ಬ್ಯಾಂಗ್ಳೂರ್‌ಗೆ ರಿಟರ್ನ್ ಆದ್ವಿ. ಹೋಗ್ತಾ ಹಾಗೆ ದಾರಿಲಿ ನೆಕ್ಸ್ಟು ಜ್ಯೂಸ್ ಕುಡಿಯೋಣ ಅಂತ ಅನ್ಕೊಂಡ್ವಿ. ಹಾಗೆ ಹೋಗ್ತಾ ಅಲ್ಲೊಂದು ಜ್ಯೂಸ್ ಶಾಪ್ ಇತ್ತು ದೊಡ್ಡ ಆಲದ ಮರದ ಹತ್ರ. ಅಲ್ಲಿ ಗಾಡಿಗಳು ನಿಲ್ಲಿಸ್ಬಿಟ್ಟು ಎಲ್ಲಾರುನು ಅವ್ರಿಗಿಷ್ಟ ಬಂದಿದ್ದ ಜ್ಯೂಸ್‌ಗಳನ್ನ ಕುಡಿದ್ಬಿಟ್ಟು ಹಾಗೆ ಎಲ್ಲ ಅವ್ರವ್ರ ಮನೆ ಕಡೆ ಪಯಣ ಬೆಳೆಸಿದ್ವಿ. ಇದು ನಮ್ಮ ದಿನಿ ಬರ್ತ್‌ಡೇಯ ಮಿನಿ ಬ್ಲಾಗ್ ಇಷ್ಟಕ್ಕೆ ಮುಗೀತು.